ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ ಈ ಇಸ್ಯ ಕೇಳಿ ನಿನ್ನ ಖುಷಿ ಆಗ್ಲಿಲ್ವೇ? ರೈಲಲ್ಲಿ ಗುತ್ತಿಗೆ ತಗೊಳ್ಳೋದೇನು ಆಟ ಸುಲಭವೇ? ಅದೇನು ಸಾಧ್ಯವಾದ ಮಾತೆ? ಗೊತ್ತವ, ಅದಕ್ಕೆ ನಿನ್ನ ಸಹಾಯ ಬೇಕು. ನನಗೆ ಈ ವಿಚಾರಕ್ಕಿಂತಲೂ ಉಳಿದವರೆಲ್ಲ ಆ ಊರಾಗೆ ಉಳ್ಕೊಂಬಿಟ್ಟವ್ರಲ್ಲ, ಅದೇ ನನಗೆ ಯೋಚನೆ ಆಗಿರೋದು. ಯಾಕವ ಭಯ ಪಡ್ತೀಯಾ? ಅಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ. ಹಂಗಲ್ಲ ಕುಸೆ, ಎಲ್ಲರೂ ಒಟ್ಟಿಗೆ ಬಂದಿರೋ ಸಂದಾಕಿರೋದು. ಅಷ್ಟು ದೂರದಿಂದ ನೀವಿಬ್ಬರೇ ಬಂದಿದ್ದೀರಲ್ಲ. ನಾವಿಬ್ರು ಅಷ್ಟೇ ಅಲ್ಲ ಡ್ಯಾಡಿ, ನಮ್ ಜೊತೆ ಸಚಿನ್ ಕೂಡ ವಾಪಸ್ ಬಂದ. ಸಚಿನ್ನೇ? ಆ ಹುಡುಗಿ ಯಾಕೆ ಬಂದಿತ್ತು? ಲೇ ಪುರ್ಸಿ, ಯೋನೇನೋ ಮಾತಾಡಬೇಡ. ಅವ್ವ, ನಾವು ಟ್ರೈನಾಗೆ ವಾಪಸ್ ಬರ್ಬೇಕಾರೆ ಸಚಿನ್ ಅದೇ ಟ್ರೈನಾಗ ಬಂದ, ಅದನ್ನೇ ಹೇಳ್ತಾವನೆ. ಹೌದವ? ಸರಿ ಕುಸೆ, ಆ ಊರ್ನಾಗ ನಿಮ್ಗೇನು ತೊಂದರೆ ಆಗ್ಲಿಲ್ಲ ತಾನೆ? ಆ ರಾಕ್ಷಸರು ನಿಮ್ಮನ್ನು ಗುರ್ತಿಡಿಲಿಲ್ಲ ತಾನೆ? ಅರೆ ಪುರ್ಸಿ ಸಹನ ಯಾವಾಗ ಬಂದ್ರಿ? ಅಯ್ಯೋ, ನಾನು ಮೆಸ್ ಕೆಲ್ಸದಲ್ಲಿ ಮುಳುಗೋಗಿ ನೀವು ಬಂದಿದ್ದೆ ಗೊತ್ತಾಗ್ಲಿಲ್ಲ ನನಗೆ. ನೀನ್ ಯಾವ ಮೆಸ್ ಕೆಲ್ಸದಾಗ ಮುಳ್ಕೋಗಿದ್ಯಾ ಮಮ್ಮಿ? ಅಯ್ಯೋ, ಇದೇನಲ್ಲ ಹಿಂಗೆ ಕೇಳ್ತಿದ್ಯಾ? ನೀವು ಓದಾಗ್ಲಿಂದ ನಾನು ಇಲ್ಲೇ ಇರೋದು. ಮೆಸ್ನಾಗೂ ಮನೆನಾಗೂ ಪುಟ್ಟಕ್ಕಂಗೆ ಒತ್ತಾಸೆ ಆಗಿದ್ದೀನಿ. ಯೋನ್ ಹೇಳ್ತಿದ್ದಾಳಲ್ವ ಇವಳು? ಇಂಥ ಕಂತ್ರಿ ಬುದ್ಧಿ ಇರೋ ನಮ್ಮ ಮನೆಯೊಳಗೆ ಬಿಟ್ಕೊಂಡಿದ್ಯಾ? ನಾನು ಇದೇ ಮಾತು ಹೇಳಿದೆ ಕುಸೆ, ಪುಟ್ಟಮ್ಮಿ ಕೇಳಲಿಲ್ಲ. ಕೇಳಲಿಲ್ಲ ಅನ್ನೋಕ್ಕಿಂತ ಪುಟ್ಟಮ್ಮಿ ಮರಳಾಗಂಗೆ ಇವಳು ಮಾತಾಡ್ಬಿಟ್ಲು ರಾಕ್ಷಸಿ. ಅವ, ಇವಳಿಂದ ಏಟೆಲ್ಲ ತೊಂದರೆ ಆಗೈತೆ, ಇನ್ನೂ ನಿನಗೆ ಬುದ್ಧಿ ಬಂದಿಲ್ವಾ? ಹಂಗಲ್ಲ ಕಣವಿ, ಮನೇಲಿ ಯಾರೂ ಇಲ್ಲ, ಒಬ್ಳೆ ಇರೋಕ್ಕೆ ಸರೋಯ್ತಾ ಇಲ್ಲ ಅಂತ ಕೇಳ್ಕೊಂಡ್ಲು, ಅದಕ್ಕೆ ಒಪ್ಕೊಂಡೆ. ಏನ್ ಮಮ್ಮಿ ಇದಕ್ಕಿದಂಗೆ ಹೊಸ ನಾಟಕ? ಯಾವಾಗ್ಲೂ ನನ್ನ ಕೆಟ್ಟವಳಂಗೆ ನೋಡ್ಬೇಡಿ. ನನಗೂ ಮನ್ಸೈತೆ, ನೀನ್ ಇಲ್ಲದೆ ಇದ್ದಾಗ ಮನೆ ಕಳ್ಳ ನುಗ್ಗಿದ್ದ ಕಣ್ಲಾ, ಅದಕ್ಕೆ ನಾನು ಇಲ್ಲಿ ಬಂದಿದ್ದು. ಅದು ಅಲ್ಲದೆ ಇಲ್ಲೂ ಸಹಾಯ ಮಾಡಕ್ಕೆ ಪುಟ್ಟಕ್ಕಂಗೆ ಯಾರು ಇರ್ಲಿಲ್ವಲ್ಲ, ಅದಕ್ಕೆ ಇಲ್ಲಿ ಬಂದೆ. ನಾನು ಇವಾಗ ನನ್ನ ಕೆಟ್ಟ ಬುದ್ಧಿ ಎಲ್ಲ ಬಿಟ್ಬಿಟ್ಟು ಪುಟ್ಟಕ್ಕನ ಜೊತೆ ಇದ್ಕೊಂಡು ಒಳ್ಳೆ ಬುದ್ಧಿ ಕಲಿತೀವ್ನಿ. ಸುಮ್ಕೆ ನಾಟಕ ಆಡ್ಬೇಡ. ನಾವಿಲ್ದೇ ಇದ್ದಾಗ ಅವನ್ನ ಯಾಮಾರ್ಸಿದ್ ಸಾಕು. ಈಗ ನಿನ್ನ ಅವಶ್ಯಕತೆ ಇಲ್ಲ, ಸುಮ್ಕೆ ಜಾಗ ಖಾಲಿ ಮಾಡು. ಸಾನ, ಒಂದ್ ಎರಡು ದಿನ ಸಾನ, ಆಮ್ಯಾಗ ನಾನೇ ಹೊಂಟೋಗ್ತೀನಿ. ಹೋಗು ಅಂತ ಹೇಳಿ ನಿನ್ ಕರ್ಮ ಕಟ್ಕೋಬೇಡ. ಇರ್ಲಿ ಬಿಡವಿ, ರಾಜವ್ವ ಹೋಗ್ ಕ್ಯಾಮ ನೋಡೋಕು. ಸರಿ ಪುಟ್ಟಕ್ಕ. ಅದಿರ್ಲಿ, ನೀವೆಲ್ಲರೂ ಈಟ್ ದಿವಸ ಎಲ್ಲಿದ್ರಿ? ಅವ ಈ ದಿನ ನಾವು ಆ ವೀರ ಹುಲಿ ಮನೆನಾಗಿದ್ದು ಅವ. ಎಲ್ಲ ಹೇಳ್ತಿದ್ಯಾ? ಅವ, ಸುಮ್ಕೆ ಯಾಕೆ ನೀನ್ ಗಾಬರಿ ಪಟ್ಕೋತೀಯ? ವೀರಹುಲಿಯವರು ಸ್ಯಾನೆ ಒಳ್ಳೆಯವರು. ಈ ಗಂಗಣ್ಣನೇ ಅವ್ರ ಬಗ್ಗೆ ಸುಮ್ಮನೆ ತಪ್ಪು ತಿಳ್ಕೊಂಡ್ಬಿಟ್ಟಿದ್ರು. ಈಗ ಸ್ನೇಹ, ಸುಮ ಅವರೆಲ್ಲ ಅವ್ರ ಮನೆಯಾಗೆ ಅವ್ರೆ. ಇಲ್ಲ ಕಣವಿ, ಇಲ್ಲ, ಅವರು ಒಳ್ಳೆ ಜನ ಅಲ್ಲ. ಅವ, ಗಂಗಣ್ಣ ಯೋನೋ ಹೇಳಿ ನಿನ್ ತಲೆನಾಗೂ ಅದೇ. ಈಗ ವೀರಹುಲಿಯವರೇ ಮುಂದೆ ನಿಂತು ಊರಬ್ಬದ ಯಜಮಾನ್ಕಿನ ಕಂಟಿಯವರು ಕೊಟ್ಟವ್ರೆ. ಗಂಡ ಹೆಂಡತಿ ಸ್ಯಾನೆ ಒಳ್ಳೆಯವರು ಅವ, ಆದ್ರೆ ಅವನ್ ಮಗನೇ ಸ್ವಲ್ಪ ತಲೆ ಕೆಟ್ಟವ್ರು. ಸರಿ ಕಣವ, ಪ್ರಯಾಣ ಮಾಡಿ ಸ್ಯಾನೆ ಸುಸ್ತಾಗದೆ, ನಾನು ಸ್ನಾನ ಮಾಡ್ಕೊಂಬತ್ತೀನಿ. ಲೇ, ಎಲ್ಲ ನಿನ್ನ ಮುಖ ಹಿಂಗೆ ಸುರುವಾಗದೆ. ಎದ್ ನಡಿ, ಮೆಸ್ನಾಗ ಹೋಗಿ ಏನಾರು ತಿನ್ನು ನಡಿ. ಬಲಿ ಕೊಡಕ್ಕೆ ಮುಂಚೆ
ಹಣೆ ಕುಂಕುಮ ಹಚ್ಚಿ ಹಾರ ಹಾಕ್ತಾರೆ ಅಂತಾರಲ್ಲ ಹಂಗೆ ಅವ್ರು ಏನಾರು ಇವ್ರಿಗೆ ತೊಂದರೆ ಕೊಡೋಕ್ಕೆ ಮಸ್ಲತ್ ಮಾಡ್ತಾವ್ರ ಹೆಂಗೆ? ಯಾರ ನೆರಳು ಮಕ್ಕಳ ಮೈ ಮ್ಯಾಗ ಬೀಳಬಾರ್ದು ಅಂತ ಅಂದ್ಕೊಂಡಿದ್ಯೋ ಅವ್ರ ಮನೆಯಾಗೆ ಉಳ್ಕೊಂಡವ್ರಲ್ಲ ಇವರೆಲ್ಲ. ಏನಾರ ಹೆಚ್ಚು ಕಡಿಮೆ ಆದರೆ ಈ ಸಲ ಏನಾದರೂ ಆ ಸಹನ ಮತ್ತೆ ಟೆಂಡರ್ ವಿಷಯಕ್ಕೆ ತಲೆ ತೋರಿಸಿ ಹಾಳು ಮಾಡಬೇಕಲ್ಲ. ನಿಜವಾಗ್ಲೂ ನಾನು ಮನುಷ್ಯನಾಗಿರಲ್ಲ ರಾಧಾ. ಯಾಕೆ ಕೋಪ ಮಾಡ್ಕೋತೀರಾ ವೈಭವ್? ಅವಳು ಜಸ್ಟ್ ಅಪ್ಲೈ ಮಾಡೋದಕ್ಕೆ ನೋಡಿದಾಳೆ, ಆದರೆ ಟೆಂಡರ್ ಇನ್ನೂ ನಮ್ಮ ಕೈ ತಪ್ಪು ಹೋಗಿಲ್ಲ ಅಲ್ವಾ? ಅವಳು ಟೆಂಡರ್ಗೆ ಟಾರ್ಗೆಟ್ ಮಾಡ್ತಾ ಇದ್ದಾಳಂದ್ರೆ ನಮ್ಮ ಕೈ ತಪ್ಪೋ ಥರ ಮಾಡೇ ಮಾಡ್ತಾಳೆ ರಾಧಾ. ಅವಳಿಗೆ ಅಷ್ಟೊಂದೆಲ್ಲ ಬಿಲ್ಡಪ್ ಬೇಡ ವೈಭವ್. ಹೇಗಿದ್ರು ರಾಜ ಅವಳಿಗೆ ಫೋನ್ ಮಾಡಿ ಆ ಕಂಟಿನ ಮುಗ್ಸೋದಕ್ಕೆ ಹೇಳಿದಿರಲ್ವಾ? ಮನೇಲಿ ಒಂದು ಸಾವಾದ್ರೆ ಆಟೋಮೆಟಿಕ್ ಆಗಿ ಅವರೆಲ್ಲರ ಗಮನ ಅಲ್ಲಿ ಹೋಗುತ್ತೆ. ನಾನು ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ರಾಧಾ. ಸಹನ ಅಂತೂ ಹೆಂಗೋ ತಪ್ಕೊಂಬಂದ್ಬಿಟ್ಲು. ಆ ಕಂಟಿ ಮಾತ್ರ ಮಿಸ್ ಆಗಬಾರ್ದು. ಆ ಸಾವಿನ ನೋವಲ್ಲಿ ಅವ್ರಿಗೆ ಆ ಟೆಂಡರ್ ಕಾಣಿಸ್ಲೇಬಾರ್ದು. ಇನ್ನೇನು ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ? ಇದೇ ಖುಷಿಗೆ ನಮ್ಮ ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳೋಣ, ಜ್ಯೂಸ್ ಕುಡಿಯೋಣ, ಕಾರ್ ನಿಲ್ಲಿಸಿ. ರಾಜಿ ಅವ್ರು ಹೇಳಿದಕ್ಕೆ ಈ ವಿಷಯ ಗೊತ್ತಾಯ್ತು. ಇಲ್ಲ ಅಂದಿದ್ರೆ ಡೆಫಿನೆಟ್ ಆಗಿ ಪ್ರೀ ಪ್ಲಾನ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಡೋಂಟ್ ವರಿ ವೈಭವ್, ಅವ್ರು ಎಷ್ಟೇ ಆಟ ಆಡಿದ್ರು ನಾವು ಅವ್ರಿಗಿಂತ ಒಂದು ಸ್ಟೆಪ್ ಮೇಲ್ ಹೋಗಿ ನಮ್ಮ ಆಟ ತೋರ್ಸೋಣ. ಒಂದು ಲೋಟ ಜ್ಯೂಸ್ ಕೊಡಿ. ಒಂದೇನಾ? ಓ, ನಾವಿಬ್ರು ಒಂದ್ರಲ್ಲೇ ಕುಡಿಯೋದಾ? ನನಗೋಕೆ. ಇಲ್ಲ, ಆ್ಯಕ್ಚುಲಿ ನಾನು ಕುಡಿಯಲ್ಲ, ನನಗೆ ಬೇಡ. ಯಾಕೆ? ಚಂದ್ರ ಅವರೇ, ನೀವೇನಿಲ್ಲಿ? ಅಯ್ಯಯ್ಯೋ, ರಾಧಾ ನೋಡ್ಬಿಟ್ಲಲ್ಲ. ರಾಧಾ ಹೋಗಿ ಹೊಸ ಮನೆಯವ್ರಿಗೆ ಏನಾದರೂ ಹೇಳಿಬಿಟ್ರೆ ಏನು ಮಾಡೋದು?